ಟೊಮೊಟೊ ರಸಮ್ನ ಭಾಳ ರೀತಿಯಾಗಿ ಮಾಡ್ತಾರೆ. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೋಸ್ಕರ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಅದು ಮೇಲ್ಗಡೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹಾಗೆ ಹೆಸರುಬೇಳೆ ಹಾಕಿ ಒಂದು 2 ಸ್ಪೂನಷ್ಟು ತೊಳೆದು, ತೊಗರಿಬೇಳೆ ಬೇಡ ಹೆಸರುಬೇಳೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಜೀರಿಗೆ ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀರು ಹಾಕಿ ಒಂದು 2 ವಿಸಲ್ ಕೊಡಿಸ್ಬಿಡಿ ಕುಕ್ಕರ್ನ. ಟೊಮೊಟೊ ಬೇಳೆ ಎಲ್ಲ ಕುದಿಯುತ್ತೆ ಅಷ್ಟರಲ್ಲಿ. ಇವಾಗ ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಜಜ್ಜಿಕೊಂಡು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಜಜ್ಕೊಂಡ್ಬಿಡ್ತೀನಿ. ಅದು ಸೈಡಿಗೆ ಎತ್ತಿಟ್ಕೊಂಡು, ಇವಾಗ ಬೇಳೆ ಕುದ್ದಿದೆ. ಟೊಮೊಟೊ ಸಪ್ರೇಟಾಗಿ ತಗೊಳ್ತೀನಿ ನಾನು. ತಗೊಂಡು ಈ ಬೇಳೆನೆಲ್ಲ ಮೆತ್ತಗೆ ಮಾಡಿಬಿಟ್ಟು, ಹಾಗೆ ಅವೇ ನೀರು ಕುದ್ದಿರೋ ನೀರಿದ್ವಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಕಾಳು ಮೆಣಸು ಬೆಳ್ಳುಳ್ಳಿನ ಅದರಲ್ಲೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಕುಕ್ಕರಿಂದ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಟೊಮೊಟೊ ತಗೊಂಡಿದ್ದೆವಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡಿಕೊಂಡು ಆ ರಸಮಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಯೋಕ್ಕಿಟ್ರೆ ಸಾಕು. ಉಪ್ಪು ಖಾರ ನೋಡ್ಕೊಳ್ಳಿ. ನಿಮ್ಮ ಖಾರ ಏನಾದ್ರು ಕಡಿಮೆ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ರಸಮ್ಗೆ. ಎಲ್ಲ ಸಾಂಬಾರಿಗೆ ಕೊಟ್ಟಂಗೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಆಗೋಗುತ್ತೆ ಹಿಂಗೆಲ್ಲ ಹಾಕ್ಕೊಂಡು. ಇವಾಗ ನೋಡಿ ರಸಮ್ ರೆಡಿಯಾಗಿದೆ. ಅನ್ನ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.